ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯ ವಿರುದ್ಧ ತಾತ್ವಿಕ ಪ್ರಸ್ತಾವನೆ ಅಂದ್ರೆ ಸಬ್ಸ್ಟೆಂಟಿವ್ ಮೋಷನ್ ತರೋದಕ್ಕೆ ನೋಟಿಸ್ ಸಲ್ಲಿಸಿದ ಮೇಲೆ ಸಂಸತ್ತಿನ ಹೊರಗಡೆ ಬಂದ ಮೇಲೆ ರಾಹುಲ್ ಗಾಂಧಿಯವರನ್ನ ಮಾಧ್ಯಮಗಳು ಕೆಲವು ಪ್ರಶ್ನೆಗಳನ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಸ್ವಲ್ಪ ತಾಳ್ಮೆ ಕಳೆದುಕೊಂಡ ರೀತಿಯೇ ಕಾಣಿಸ್ತಾ ಇತ್ತು. ನೀವು ಸರ್ಕಾರ ಕೊಡೋ ಕೀವರ್ಡ್ ಅನ್ನ ಹಿಡಿದು ಅದೇ ಆಧಾರದಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಹೋಗೋದಕ್ಕೆ ದೇಶಕ್ಕೆ ಮಾಡೋದು ಅನ್ಯಾಯ ಅಲ್ವಾ ಅಂತ ಕೇಳಿದ್ರು. ಸಂಸತ್ನಲ್ಲಿ ಪ್ರಸ್ತಾವನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದಾಗ ಇದೇ ದಿನಕ್ಕೆ ಮಾಧ್ಯಮಗಳಿಗೆ ನೀಡಲಾದ ಕೀವರ್ಡ್ ಇದೇನಾ ಅಂತ ಪ್ರಶ್ನೆ ಮಾಡಿದ್ರು. ಕನಿಷ್ಠ ನಿಮ್ ಕೆಲಸವನ್ನ ನೀವು ಮಾಡಿ, ಸಂಪೂರ್ಣವಾಗಿ ಬಿಜೆಪಿಯವರಾಗಿ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ? ಸ್ವಲ್ಪವಾದ್ರೂ ವಸ್ತುನಿಷ್ಠವಾಗಿ ನಿಮ್ಮ ಜರ್ನಲಿಸಂಗೆ ತಕ್ಕನಾಗೆ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ. ಇದು ನಿಜಕ್ಕೂ ಲಜ್ಜೆಗೇಡು ಕೃತ್ಯ. ಇದು ಅತಿಯಾಯ್ತು. ನಿಮಗೂ ಹಾಗನ್ಸೋದಿಲ್ವಾ? ನೀವು ಜವಾಬ್ದಾರಿಯುತ ವ್ಯಕ್ತಿಗಳು, ನೀವು ಮಾಧ್ಯಮದವರು. ವಸ್ತುನಿಷ್ಠವಾಗಿರೋ ಜವಾಬ್ದಾರಿ ನಿಮ್ಗಿದೆ. ಪ್ರತಿದಿನ ಅವರು ಕೂಡ ಒಂದೇ ಪದವನ್ನ ಹಿಡ್ಕೊಂಡು ಸಂಪೂರ್ಣ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ನೀವು ದೇಶಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಕಾರ್ನಲ್ಲಿ ತೆರಳೋ ವೇಳೆ ಮಾಧ್ಯಮದ ಪ್ರತಿನಿಧಿಗಳನ್ನ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರು. You're not totally employed by the BJP. At least try and do a little bit of objective stuff. You know, it gets really shameful. It's too much. Don't you think? You're responsible people. You're media people. You have a responsibility to be objective. You can't just take a word they give you, right, every day and then run your whole show on that. You're doing a disservice to this country. Are you not able to recognize that? Thank you. Sir, we are not asking their question. We are Exactly. asking question. Thank you. Now you put what I said. ನೋಟಿಸ್ನಲ್ಲಿ ನಿಶಿಕಾಂತ್ ದುಬೆ ಅವರು ರಾಹುಲ್ ಗಾಂಧಿ ಸದನವನ್ನ ತಪ್ಪು ದಾರಿಗೆ ಎಳೆದು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಅವರ ಸಂಸದೀಯ ಸದಸ್ಯತ್ವವನ್ನ ರದ್ದು ಮಾಡಬೇಕು ಅಂತ ನೋಟಿಸ್ ಜಾರಿ ಮಾಡಿದ್ರು. ಜೊತೆಗೆ ರಾಹುಲ್ ಗಾಂಧಿಗೆ ಭವಿಷ್ಯದಲ್ಲಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೂ ಕೂಡ ನಿಷೇಧ ಹೇರಬೇಕು ಅಂತ ಹೇಳಿದ್ರು. ಇಷ್ಟೆಲ್ಲ ಆಗಿ ಹೊರಗಡೆ ಬಂದಾಗ ರಾಹುಲ್ ಗಾಂಧಿ ಅವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಕ್ಕೆ ತಾಳ್ಮೆ ಕಳೆದುಕೊಂಡು ಮಾಧ್ಯಮದವರ ಮೇಲೇನೆ ಗರಂ ಆದ್ರು ರಾಹುಲ್ ಗಾಂಧಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.